ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೌಖ್ಯವಾಗಿದ್ದೀರಾ? ನೀವು ಸೇವಿಂಗ್ಸ್ ಮಾಡುವುದು ಉಂಟಾ? ಅಂದರೆ ಉಳಿತಾಯ ಮಾಡಿ ಇಡುವುದು ಉಂಟಾ? ಉಳಿತಾಯ ಮಾಡದೇ ಇದ್ದರೆ ನಮ್ಮ ಜೀವಿತದಲ್ಲಿ ತಪ್ಪು ಮಾಡುತ್ತಾ ಇದ್ದೇವೆಂದು ಅರ್ಥ. ಉಳಿತಾಯ ಮಾಡಬೇಕು. ಕೆಲವರು ಉಳಿತಾಯವನ್ನೇ ಮಾಡದೆ ಎಲ್ಲವನ್ನು ಕೂಡ ಖರ್ಚು ಮಾಡಿ ಖಾಲಿ ಮಾಡುವರು. ಆ ರೀತಿ ಇರಬಾರದು. ದೇವರು ನಮಗೆ ಕೊಡುವಂಥ ಆಶೀರ್ವಾದಗಳಲ್ಲಿ ಒಂದು ಪಾಲನ್ನು ಉಳಿತಾಯ ಮಾಡಬೇಕು. ಅದು ನಮ್ಮ ಭವಿಷ್ಯತ್ ಕಾಲದಲ್ಲಿ ಕೆಲ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಸಹಾಯವಾಗುವುದು. ಮಕ್ಕಳ ಭವಿಷ್ಯತ್ ಕಾಲಕ್ಕೂ ಕೂಡ ಅದು ಸಹಾಯ ಮಾಡುತ್ತದೆ. ಒಮ್ಮೆ ಒಬ್ಬ ತಂದೆಯವರು ಬಂದರು. ಮಗಳಿಗೆ ವಿವಾಹ ಸಹಾಯ ಮಾಡಬೇಕು ಎಂಬುದಾಗಿ. ಸರಿ ಎಂಬುದಾಗಿ ಅವರನ್ನು ಕೂರಿಸಿ ಎಲ್ಲ ವಿವರಗಳನ್ನು ಕೂಡ ವಿಚಾರಿಸಿದ. ಸರಿ, ನಿಮಗೆ ಎಷ್ಟು ಅವಶ್ಯಕತೆ ಇದೆ ಎಂಬುದಾಗೆಲ್ಲ ವಿಚಾರಿಸಿ ಕೇಳಿ. ಈಗ ನೀವು ನಿಮ್ಮ ಮಗಳಿಗೆ ಎಷ್ಟು ಉಳಿತಾಯ ಮಾಡಿ ಕೂಡಿಸಿಟ್ಟಿದ್ದೀರಿ? ಹೆಚ್ಚಾಗಿ ಇನ್ನು ಎಷ್ಟು ಬೇಕೆಂದು ಕೇಳಿದರೆ ಏನು ಉಳಿಸೇ ಇಲ್ಲ ಎಂದು ಹೇಳುತ್ತಾರೆ. ಹಾಗಾದರೆ ತನ್ನ ಮಗಳಿಗಾಗಿ, ನನಗೊಬ್ಬಳು ಮಗಳಿದ್ದಾಳೆ, ಅವಳಿಗೆ ತಕ್ಕ ಸಮಯದಲ್ಲಿ ವಿವಾಹ ಮಾಡಬೇಕು, ತಿಂಗಳಿಗೆ ಒಂದು 500 ರೂಪಾಯಿ ಉಳಿಸಿದ್ದರೂ ಕೂಡ ಎಷ್ಟು ಸೇರುತ್ತಾ ಇತ್ತು? ಆ ಒಂದು ಯೋಚನೆಯೇ ಇಲ್ಲ, ಉಳಿತಾಯವನ್ನೇ ಮಾಡಿಲ್ಲ. ನಾನು ಹೇಳಿದೆ, ನಾನು ಸಹಾಯ ಮಾಡುವುದಿಲ್ಲ. ನೀವು ನಿಮ್ಮ ಮಗಳಿಗಾಗಿ ಉಳಿತಾಯ ಮಾಡಿ ಸ್ವಲ್ಪ ಕೂಡಿಸಿ ಇಟ್ಟಿದ್ದೀರಿ. ಇನ್ನು ಹೆಚ್ಚಾಗಿ ಸ್ವಲ್ಪ ಅವಶ್ಯಕತೆ ಇದೆ ಎಂದು ಕೇಳಿದರೆ ಸಹಾಯ ಮಾಡಬಹುದು. ಸ್ವಲ್ಪ ಉಳಿತಾಯ ಮಾಡದೇ ಇರುವಂಥ ವ್ಯಕ್ತಿಗೆ ನಾನು ಸಹಾಯ ಮಾಡುವುದಿಲ್ಲ, ದೇವರು ನನ್ನನ್ನು ಅನುಮತಿಸುವುದಿಲ್ಲ, ಹೋಗಿ ಬನ್ನಿ ಎಂದು ಕಳುಹಿಸಿದ. ದೇವರು ಕೂಡ ಅದರಲ್ಲಿ ಸ್ಟ್ರಿಕ್ಟ್ ಆಗಿ ಇದ್ದಾರೆ. ನಿನ್ನ ಬಳಿ ಏನಿದೆ ಅದನ್ನು ತೆಗೆದುಕೊಂಡು ಬಾ ಎಂದು ಕೇಳುತ್ತಾರೆ. ಏನಿದೆ ಅದನ್ನು ತೆಗೆದುಕೊಂಡು ಬಂದರೆ ನಾನು ಆಶೀರ್ವದಿಸುತ್ತೇನೆ. ಹಾಗಾದರೆ ನೀವು ಉಳಿತಾಯವನ್ನೇ ಮಾಡದೆ ಎಲ್ಲವನ್ನು ಕೂಡ ತಿಂದು ತೀರಿಸಿ ಏನು ಇಲ್ಲದೆ ಇರುವಂಥದ್ದು ಒಳ್ಳೆಯದಲ್ಲ. ಉಳಿತಾಯ ಮಾಡಿ ಇಡುವುದು ಅಂದರೆ ಎಲ್ಲಿ ಉಳಿತಾಯ ಮಾಡುವುದು? ಭೂಮಿಯಲ್ಲಿ ಕೆಲವರು ಕೂಡಿಸಿ ಇಡುತ್ತಾರೆ. ಇನ್ನು ಕೆಲವರು ಓವರ್ ಆಗಿ ಭೂಮಿಯಲ್ಲಿ ಐಶ್ವರ್ಯವನ್ನು ಕೂಡಿಸಿಟ್ಟು ಮನೆಯ ಮೇಲೆ ಮನೆ, ಭೂಮಿಯ ಮೇಲೆ ಭೂಮಿಗಳು, ಬಂಗಾರ, ಆಭರಣ ಎಂದು ತುಂಬಿಸಿ ಇಟ್ಟಿರುತ್ತಾರೆ. ಏನು ಪ್ರಯೋಜನ? ಆದರೆ ಬಡ ಜನರು ನಮ್ಮ ಅವಶ್ಯಕತೆಗಳಿಗಾಗಿ, ನಮ್ಮ ಸಂತತಿಗಾಗಿ ಸ್ವಲ್ಪ ಉಳಿತಾಯ ಮಾಡಿ ಕೂಡಿಸಿಡುವುದು ಒಳ್ಳೆಯದು. ಅದಲ್ಲದೆ ದೇವರು ಹೇಳುತ್ತಾರೆ, ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಮತ್ತಾಯ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಎಂಬುದಾಗಿ. ಪರಲೋಕದಲ್ಲಿ ಒಂದು ಬ್ಯಾಂಕ್ ಇದೆ. ಅಲ್ಲಿ ಹಾಕಿ ನೀವು ಉಳಿತಾಯ ಮಾಡಿದರೆ ಕಳ್ಳರು ಕದಿಯುವುದಕ್ಕೆ ಆಗದು, ಅಲ್ಲಿ ನಷ್ಟ ಆಗುವುದಿಲ್ಲ, ಭದ್ರವಾಗಿರುತ್ತದೆ. ಅದು ಹೇಗೆ? ಅಲ್ಲಿ ಕೂಡಿಸಿಟ್ಟರೆ ತೆಗೆದುಕೊಳ್ಳುವುದಕ್ಕೆ ಆಗುತ್ತದಾ? ಪರಲೋಕದಲ್ಲಿ ಯಾವ ರೀತಿ ಗಂಟು ಮಾಡಿ ಇಟ್ಟುಕೊಳ್ಳುವುದೆಂದು ಕೇಳಿದರೆ, ನೀವು ಕರ್ತನಿಗೆಂದು, ಆತನ ಸುವಾರ್ತೆ ಸೇವೆಗೆಂದು ಕೊಡುತ್ತೀರಾ ಅಲ್ಲವಾ? ಪರಲೋಕದಲ್ಲಿ ನಿಮ್ಮ ಲೆಕ್ಕದಲ್ಲಿ ಅದನ್ನು ಬರೆದಿಡಲಾಗುವುದು. ಫಿಲಿಪ್ಪಿ 4ನೇ ಅಧ್ಯಾಯದಲ್ಲಿ ಪೌಲನು ಅದರ ಕುರಿತು ಹೇಳುತ್ತಾನೆ. ಪರಲೋಕದಲ್ಲಿ ನಿಮ್ಮ ಪ್ರತಿಫಲ ಹೆಚ್ಚಾಗಿರುವಂತೆ ನಾನಿದನ್ನು ಮಾಡಿದೆನೋ. ನಿಮ್ಮ ಪ್ರತಿಫಲ ಹೆಚ್ಚುತ್ತದೆ ಎಂಬುದಾಗಿ ಕರ್ತನ ಸೇವೆಗೆ ಕೊಟ್ಟಂತ ನಿಮ್ಮ ಫಲ ಪರಲೋಕದಲ್ಲಿ ಇದೆ. ಅದೇ ರೀತಿ ಅಪೋಸ್ತಲರು 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯನು ಎಂಬಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ಓದುವಾಗ, ಅವನು ಬಡವರಿಗೆ ಬಹಳವಾಗಿ ದಾನ ಧರ್ಮಗಳನ್ನು ಮಾಡುತ್ತಾ ಇದ್ದ. ತನಗೆ ಎಂಬುದಾಗಿ ಸ್ವಾರ್ಥವಾಗಿ ಕೂಡಿಸಿಕೊಂಡಿರದ ಸಾಧ್ಯವಾಗುವಷ್ಟು ಬಡವರಿಗೆ ಸಹಾಯ ಮಾಡಿದನು. ಅದು ಪರಲೋಕದಲ್ಲಿ ಅವನ ಲೆಕ್ಕದಲ್ಲಿ ಸೇರಿಸಲ್ಪಡುತ್ತಿತ್ತು. ಸ್ವಾರ್ಥದ ಮನೋಭಾವ ಇಲ್ಲದೆ ಸಹಾಯ ಮಾಡಿದ್ದರಿಂದ ಪರಲೋಕದಲ್ಲಿ ಅವನ ಲೆಕ್ಕದಲ್ಲಿ ಬರೆಯಲ್ಪಡುವಾಗ ದೇವರು ನೋಡುತ್ತಾರೆ. ಪರಲೋಕದಲ್ಲಿ ಒಬ್ಬ ವ್ಯಕ್ತಿಯ ಲೆಕ್ಕದಲ್ಲಿ ಪ್ರತಿಫಲ ಕೂಡಿಸಲ್ಪಡುತ್ತಾ ಇದೆ. ಯಾರಿವನು? ಕೊರ್ನೇಲಿಯನು, ರೋಮನ್ನನು. ಬಡವರಿಗೆಲ್ಲ ಸಹಾಯ ಮಾಡುತ್ತಾನೆ. ದೇವರು ತನ್ನ ದೂತನನ್ನು ಕಳುಹಿಸಿಕೊಟ್ಟರು. ನಿನ್ನ ಪ್ರಾರ್ಥನೆಗಳು, ದಾನ ಧರ್ಮಗಳು ಪರಲೋಕದಲ್ಲಿ ಜ್ಞಾಪಕಾರ್ಥವಾಗಿ ಏರಿ ಬಂದಿವೆ. ಹಾಗಾದರೆ ನಾವು ಮಾಡುವಂಥ ದಾನ ಧರ್ಮಗಳು ಕೂಡ ಪರಲೋಕದಲ್ಲಿ ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಹೋಗುತ್ತದೆ. ಹಾಗಾದರೆ ನೀವು ಕರ್ತನಿಗೆಂದು ಕೊಡುವಾಗ, ಬಡವರಿಗೆ ದಾನ ಧರ್ಮ ಮಾಡುವಾಗ ಪರಲೋಕದಲ್ಲಿ ನಿಮ್ಮ ಲೆಕ್ಕದಲ್ಲಿ ಅದು ಕೂಡಿಸಲ್ಪಡುತ್ತದೆ. ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಈ ಭೂಲೋಕದಲ್ಲಿ ಕೂಡ ಕೊಡುತ್ತಾರೆ. ನೀವೊಂದು ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ದೇವರೇ ಎಂಬುದಾಗಿ ಮೊರೆ ಇಡುವಾಗ ದೇವರು ಆ ಸಮಯದಲ್ಲಿ ನಿಮ್ಮ ಅವಶ್ಯಕತೆಗಳನ್ನು ಸಂಧಿಸುತ್ತಾರೆ. ಎರಡನೆಯದಾಗಿ ನೀವು ಪರಲೋಕಕ್ಕೆ ಹೋಗುವಾಗಲೂ ಅದರ ಪ್ರತಿಫಲವನ್ನು ಹೊಂದುವಿರಿ. ಆದ್ದರಿಂದಲೇ ದೇವರು ಹೇಳುತ್ತಾರೆ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ನೀವು ಗಂಟು ಮಾಡಿ ಇಟ್ಟುಕೊಂಡಿದ್ದೀರಾ? ಪರಲೋಕದಲ್ಲಿ ನಿಮಗೆ ಗಂಟು ಇದೆಯಾ? ಯೋಚಿಸಿ ನೋಡಿರಿ. ಯಾರಿಗೂ ನಯಾಪೈಸ ಕೊಡುವುದಿಲ್ಲ, ಸೇವೆಗಾಗಿಯೂ ಕೊಡುವುದಿಲ್ಲ, ಬಡವರಿಗೂ ಕೊಡುವುದಿಲ್ಲ. ನಿಮಗಾಗಿ ಒಂದು ಗಂಟು ಇಲ್ಲ. ಆದ್ದರಿಂದ ನೀವು ಕಷ್ಟದ ಸಮಯದಲ್ಲಿ ಮೊರೆ ಇಡುವಾಗ ನಿಮ್ಮ ಲೆಕ್ಕದಲ್ಲಿ ಅಲ್ಲಿ ಹಣ ಇಲ್ಲದೆ ಇರುವುದರಿಂದ ದೇವರು ಆಶೀರ್ವದಿಸುವುದಕ್ಕೆ ಆಗದು. ನೀವು ಪರಲೋಕಕ್ಕೆ ಹೋಗಿ ಆಶೀರ್ವಾದವನ್ನು ಕಾಣುವುದಕ್ಕೆ ಆಗದು. ಹಾಗಾಗಿ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವುದಕ್ಕೆ
ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ ಎಂದು ದೇವರು ಹೇಳುತ್ತಾರೆ. ಇಂದಿನಿಂದ ಆ ರೀತಿ ಒಂದು ತೀರ್ಮಾನ ಮಾಡಿ, ನಾನು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಲು ನನಗೆ ಸಹಾಯ ಮಾಡಿ ದೇವರೇ. ಸುವಾರ್ತೆ ಸಾರಲ್ಪಡುವುದಕ್ಕೆ ನಾನು ಉದಾರ ಮನಸ್ಸಿನಿಂದ ಸಹಾಯ ಮಾಡಬೇಕು. ಬಡವರು, ವಿಧವೆಯರು, ಅನಾಥ ಮಕ್ಕಳಿಗೆ ಸಹಾಯ ಮಾಡಬೇಕು. ಅದನ್ನು ಮಾಡಲು ಆರಂಭಿಸಿ ಪರಲೋಕದಲ್ಲಿ ನಿಮಗೆ ಹೆಚ್ಚಾಗಿ ಪ್ರತಿಫಲ ಇರುವುದು ಮಾತ್ರವಲ್ಲ, ಭೂಲೋಕದಲ್ಲಿ ಕೂಡ ಅದರ ಪ್ರತಿಫಲಗಳನ್ನು ಅನುಭವಿಸುವಂತೆ ದೇವರು ಮಾಡುವರು. ಅದಕ್ಕೆ ಒಪ್ಪಿಸಿ ಕೊಡುವಿರಾ? ದೇವರೇ, ಪರಲೋಕದಲ್ಲಿ ನಾನು ಗಂಟು ಮಾಡಿ ಇಟ್ಟುಕೊಳ್ಳುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನಿಮ್ಮ ಸುವಾರ್ತೆ ಸೇವೆಗಾಗಿಯೂ ಬಡವರು, ದೀನರು, ವಿಧವೆಯರು, ದಿಕ್ಕಿಲ್ಲದ ಮಕ್ಕಳಿಗೆ ಸಹಾಯ ಮಾಡಲು ಉದಾರವಾಗಿ ಕೊಡುವುದಕ್ಕೆ ನನ್ನ ಕರಗಳನ್ನು ಆಶೀರ್ವದಿಸಿ ಆ ಹೃದಯವನ್ನು ನನಗೆ ಕೊಡಿರಿ. ಪರಲೋಕದಲ್ಲಿ ನನ್ನ ಪ್ರತಿಫಲವು ಹೆಚ್ಚಾಗಿರುವುದಕ್ಕೆ ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.